ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ದೇವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನವಾಗಿದೆ. ಓದ್ಕೊಳ್ತೇನೆ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಲೆಲುಯಾ. ಯಾರಿಗಾದ್ರೂ ಒಂದು ಧರ್ಮ ಕೊಡುವಾಗ, ಹಾಲೆಲುಯಾ, ದೇವರು ಯೇಸುಸ್ವಾಮಿ ಹೇಳ್ತಾರೆ, ಜನರು ನೋಡಲಿ ಎಂದು ನೀ ಧರ್ಮ ಕಾರ್ಯ ಕೊಡೋದು ಬೇಡ, ಜನರಿಂದ ನೀನು ಹೊಗಳಿಸಿಕೊಳ್ಳಬಾರದು. ಹಾಲೆಲುಯಾ. ಇವತ್ತು ಈ ಕಾಲಘಟ್ಟದಲ್ಲಿ ಜನರು ನೋಡ್ಲಿ ಅಂತಲೇ ಸಹಾಯ ಮಾಡೋಕ್ಕೆ ಭಾರಿ ಜನ ಇದ್ದಾರೆ ಪ್ರಿಯರೇ. ಅವ್ರು ನೆನೆಸ್ತಾರೆ, ನನಗೆ ಪ್ರತಿಫಲ ಸಿಕ್ಕಿದೆ, ದೇವರು ನನಗೆ ಪ್ರತಿಫಲ ಕೊಟ್ಟಿದ್ದಾರೆ ಎಂಬುದಾಗಿ ನೆನೆಸ್ತಾರೆ. ಇಲ್ಲ, ಇಲ್ಲಿ ಕೆಳಗಡೆ ವಚನ ಹೇಳ್ತದೆ, ನೋಡಿರಿ. ಮತ್ತೊಂದು ವಾಕ್ಯ ಮತ್ತೊಂದ್ಸಲ ಓದ್ತೇನೆ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಗೆ ನೀವು ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು, ಫಲ ಸಿಕ್ಕುವುದಿಲ್ಲ. ಯಾಕೆಂದ್ರೆ ಜನರಿಂದ ಪ್ರತಿಫಲ ಹೊಂದಿಕೊಂಡಿದ್ದೀರಿ ಅಷ್ಟೇ. ಇವರು ಸಹಾಯ ಮಾಡಿದ್ದಾರೆ, ಅವರು ಸಹಾಯ ಮಾಡಿದ್ದಾರೆ. ಹಾಲೆಲುಯಾ. ದೇವ್ರು ಹೇಳ್ತಾರೆ, ನೀನು ಲೋಕವನ್ನ ಮೆಚ್ಚಿಸ್ತಾ ಇದೆಯೇ ಹೊರತು ಪರಲೋಕದಲ್ಲಿರೋ ತಂದೆಯನ್ನ ಮೆಚ್ಚುಗೆ ಮಾಡ್ತಾ ಇಲ್ಲ, ಮೆಚ್ಚಿಸ್ತಾ ಇಲ್ಲ. ಹಾಲೆಲುಯಾ. ಹಾಗೆ ನಾವು ಯಾವತ್ತೂ ಮಾಡಬಾರದು ಅಂತ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಫಲ ದೊರೆಯುವುದು. ಆದ್ರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬು ಊದಿಸಬೇಡ. ಹಾಲೆಲುಯಾ. ಇವನ್ ನೋಡು, ದಾನ ಧರ್ಮ ಮಾಡ್ತಾ ಇದ್ದಾನೆ, ಇವನ ಹತ್ರ ಹಣ ಇದೆ, ಇವನಿಗೆ ಹೊಗಳೋಣ. ದೇವ್ರು ಹೇಳ್ತಾರೆ, ಜನರು ನೋಡ್ಲಿ ಎಂದು ನೀನ್ ಧರ್ಮ ಕಾರ್ಯ ಅವ್ರ ಮುಂದೆ ಮಾಡಿದ್ರೆ ಜನರು ನಿನ್ನ ಹೊಗಳ್ತಾರೆ, ನಾನ್ ನಿನ್ನ ಹೊಗಳುವುದಿಲ್ಲ. ಯಾಕೆಂದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ದೇವರಿಗೆ ಕೊಡಬೇಕಾಗಿದೆ ಪ್ರಿಯರೇ. ಹಾಲೆಲುಯಾ. ದೇವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡದಲ್ಲೇ ನಾವು ಜನರಿಗೆ ಸಹಾಯ ಮಾಡಿ ಜನರಿಂದ ಹೊಗಳಿಕೆ ತೆಗೆದುಕೊಳ್ಳೋದಾದ್ರೆ ದೇವರು ಹೇಳ್ತಾರೆ, ನನಗೆ ಯೋಗ್ಯಳು ಅಲ್ಲ. ಯಾಕೆಂದ್ರೆ ನಾವು ಜನರು ನೋಡ್ಲಿ ಅಂತ ಸಹಾಯ ಮಾಡ್ತಾ ಇದ್ದೇವೆ, ಜನರಿಂದ ನಮ್ಮನ್ನ ಹೊಗಳಿಸ್ಕೊಳ್ತಾ ಇದ್ದೇವೆ ಹೊರತು ದೇವರನ್ನ ಯಾರು ಅಲ್ಲಿ ನೋಡ್ತಾ ಇಲ್ಲ. ಹಾಲೆಲುಯಾ. ಹಾಗೆ ನೀವು ಮಾಡಿದ್ರೆ ಪರಲೋಕದಲ್ಲಿರೋ ತಂದೆ ಹತ್ರ ನಿಮ್ಗೆ ಯಾವ ಫಲವೂ ದೊರೆಯುವುದಿಲ್ಲ. ಹಾಲೆಲುಯಾ. ಆದದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳ ಸಭಾಮಂದಿರದಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ಹಾಗೆಯೇ ಮಾಡುತ್ತಾರೆ. ಬೀದಿ ಚೌಕಗಳಲ್ಲಿಯೂ ಸಭಾಮಂದಿರಗಳಲ್ಲಿಯೂ ನಾನಿಷ್ಟು ಕಾಣಿಕೆ ಆಗ್ತಾ ಇದ್ದೇನೆ. ಬೀದಿ ಚೌಕಗಳಲ್ಲೂ ದೊಡ್ಡದಾಗ ಒಂದು ಅನೌನ್ಸ್ಮೆಂಟ್ ಇಟ್ಕೊಡ್ತಾರೆ, ಕ್ಯಾಮ್ರಾ ತೆಗಿತಾರೆ, ಫೋಟೋ ತೆಗಿತಾರೆ. ಇವ್ರು ಕೊಡುವಾಗ, ಅವ್ರು ತಗೊಳ್ಳುವಾಗ. ಹಾಲೆಲುಯಾ. ಯಾವ ಫಲವೂ ದೊರೆಯುವುದಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಖುದ್ದಾಗಿಲ್ಲಿ ಈ ವಚನದ ಪ್ರಕಾರ ಹೇಳಿರೋ ಮಾತಾಗಿ ನಾವು ಹಾಗೆ ದೇವರ ಮಕ್ಕಳು ಅನ್ನಿಸಿಕೊಂಡವರು ನಾವು ಧರ್ಮ ಕೊಡುವಾಗ ನಾನು ಬಲಗೈಯಲ್ಲಿ ಕೊಟ್ಟದ್ದನ್ನ ಎಡಗೈಗೆ ತಿಳಿಯದಿರಲಿ. ಹಾಲೆಲುಯಾ. ಯಾರಿಗಾದ್ರೂ ಒಂದು ಸಹಾಯ ಮಾಡಿದರೆ ಆ ಸಹಾಯ ನೀನು ಮಾಡಿದೀಯ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅವಾಗ ಪರಲೋಕದಲ್ಲಿರೋ ತಂದೆ ನಿಮಗೆ ಪ್ರತಿಫಲ. ನಾವು ಪರಲೋಕದ ತಂದೆಗೆ ಮೆಚ್ಚುಗೆ ಮಾಡೋದಿರ್ಲಿ, ಈ ಲೋಕದ ಜನರ ಮುಂದೆ ಮೆಚ್ಚುಗೆ ಬೇಕಾಗಿದೆ ಇವತ್ತು. ಹಾಲೆಲೂಯಾ. ಹಾಗೆ ಕಪಟಿಗಳ ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದಾಯ್ತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅವ್ರು ನೆನ್ಸ್ಕೊಂತಾರೆ, ನಾ ಧರ್ಮ ಕೊಟ್ಬಿಟ್ಟೆ, ನನಗೆ ಪ್ರತಿಫಲ ಸಿಕ್ಕಿಬಿಡ್ತು. ಅಲ್ಲಿ ಅನ್ನ ಸಂದರ್ಪಣೆ ಮಾಡಿದೆ, ನನ್ನ ಹೆಸರು, ನನ್ನ ಬೋರ್ಡು ದೊಡ್ಡದಾಗಿ ಸರ್ಕಲ್ ನಲ್ಲಿ ಬೋರ್ಡ್ ಹಾಕ್ತಾರೆ, ಇವ್ರು ಅನ್ನದಾನ ಮಾಡಿದ್ದಾರೆ. ಹಾಲೆಲೂಯಾ. ಫಲ ಸಿಗ್ತದ? ಅವನಿಗೆ ಹಣ ವೇಸ್ಟ್ ಆಯ್ತು ಪ್ರಿಯರೇ, ಏನೂ ಫಲ ಸಿಕ್ಕುವುದಿಲ್ಲ. ಹಾಲೆಲೂಯಾ. ಹೊಂದಿದಾಯ್ತು. ನೀವಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದನ್ನು ಅಂತರಂಗ ಆಗುವಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ. ಹಾಲೆಲೂಯಾ. ದೇವ್ರು ಹೇಳ್ತಾರೆ,
ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ನಿನಗೆ ತಂದೆ ಫಲ ಕೊಡ್ತಾರೆ. ಆದರೆ ಯಾರು ಮುಂದೆನೂ ನಿನ್ನ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಡ. ಅಂದರೆ ಅರ್ಥ, ನೀನ್ ಇಷ್ಟ ಆಗ್ತಾ ಇದ್ದೀನಿ ಅಷ್ಟಾಗ್ತೀನಿ ಅಂತ ತೋರ್ಸ್ಕೊಡ್ಬೇಡ. ಹಾಲೆಲೂಯಾ. ಆಲಯಗಳಲ್ಲಿ ಕಾಣಿಕೆ ಹಾಕಬೇಕಾದ್ರೆ ಮುಚ್ಚಿಟ್ಕೊಂಡು ಕಾಣಿಕೆ ಹಾಕ್ತೀವಿ. ಕೆಲವರು ಎಷ್ಟಾಗ್ತಾರೋ ನನಗೆ ಗೊತ್ತಿಲ್ಲ. ಆದರೆ ದೇವ್ರು ಹೇಳ್ತಾರೆ ಪ್ರತಿಫಲ ಅಂತೂ ಖಂಡಿತ ಇದೆ. ಆದರೆ ನಾನು ಇಷ್ಟು ಕೊಡ್ತಾ ಇದ್ದೀನಿ, ಇಷ್ಟು ಸಹಾಯ ಮಾಡ್ತಾ ಇದ್ದೇನೆ, ಹಾಲೆಲೂಯಾ, ಒಬ್ಬುದಿಸ್ಕೋಬೇಡ. ಯಾರೂ ದೊಡ್ಡವರಲ್ಲ, ಎಲ್ಲ ದೇವರಿಂದ ಪಡೆದದ್ದೇ ನಾವು. ಏಕೆಂದ್ರೆ ಚಿಕ್ಕ ಪ್ರಾಯದಿಂದ ತಂದೆ ತಾಯಿ ಎಜುಕೇಶನ್ ಕೊಟ್ಟರು, ಒಳ್ಳೆ ವಿದ್ಯಾಭ್ಯಾಸ ಆಯಿತು, ಒಳ್ಳೆ ಕೆಲಸಗಳಾಯಿತು, ಲಕ್ಷೋಪಲಕ್ಷ ಸಂಬಳ ಆಯಿತು. ಹಾಲೆಲೂಯಾ. ಆದರೆ ಧರ್ಮ ಕೊಡುವಾಗ ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ, ಅದಿರಲಿ. ಆದರೆ ಕೊಡುವಾಗ ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ತಂದೆ ಫಲ ಕೊಡ್ತಾರೆ ಎಂಬುದಾಗಿ ತಿಳಿದುಕೊಂಡು ನೀನು ಹಾಕಬೇಕಾಗಿದೆ. ಹಾಗೆ ಸತ್ಯವಾಗಿ ದೇವರು ಹೇಳ್ತಾರೆ, ನಿಜ ನಿಜವಾಗಿ ನಾನು ಹೇಳ್ತೇನೆ, ಈ ರೀತಿಯಾಗಿ ಯಾರು ನಡ್ಕೋಬೇಡ್ರಿ. ದೇವರು ಮಾತನಾಡ್ತಾರೆ. ದೇವರು ತನ್ನ ಎಲ್ಲರ ಆತ್ಮಗಳಿಗೆ ದೇವರು ಮಾತನಾಡೋರಿದ್ದಾರೆ. ಹಾಲೆಲೂಯಾ, ಮಾತನಾಡ್ತಾರೆ. ಹಾಗಾಗಿ ನಾವು ಅದನ್ನು ಗ್ರಹಿಸ್ಕೋಬೇಕು ಅಷ್ಟೇ. ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿದಿರಲಿ. ನೋಡ್ರಿ, ನಮ್ಮ ಬಲಗೈ ಮಾಡಿದ್ದನ್ನ ಎಡಗೈಗೂ ಗೊತ್ತಾಗಬಾರ್ದು. ಅಂದರೆ ಅರ್ಥ, ನೀವು ಧರ್ಮ ಕೊಡುವುದನ್ನ ಯಾರಿಗೂ ತೋರಿಸಿ ನೀವು ಧರ್ಮ ಕೊಡಬೇಡ್ರಿ, ಕಾಣಿಕೆ ಹಾಕಬೇಡ್ರಿ. ನಿಮಗೆ ದೇವರು ಏನು ಮಾತನಾಡ್ತಾರೋ ಅದನ್ನೇ ನೀವು ಧಾರಾಳವಾಗಿ ನೀವು ಕಾಣಿಕೆ ಕೊಡ್ಬೋದು. ಬಡವರಿಗೆ ಸಹಾಯ ಮಾಡ್ಬೋದು, ದಿಕ್ಕಿಲ್ಲದವರಿಗೆ ಸಹಾಯ ಮಾಡ್ಬೋದು. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಬಡವನಿಗೆ ದಯೆ ತೋರುವನು ಕರ್ತನಿಗೆ ಸಾಲ ಕೊಡುತ್ತಾನೆ. ಹಾಲೆಲೂಯಾ. ಬಡವರು, ದಿಕ್ಕಿಲ್ಲದವರು, ಪ್ರಾರ್ಥನೆಗೆ ಹೋಗ್ಲಿಕ್ಕೆ ಬಸ್ಸಿಗೆ ಕಾಸಿಲ್ಲದವರು, ಬಡ ಸೇವೆ ಮಾಡುವಂತ ಸೇವಕರು ಇದ್ದಾರೆ. ಹಾಲೆಲೂಯಾ. ಬಡ ಸೇವಕರು ಇದ್ದಾರೆ. ಅವರು ಬಾಡಿಗೆ ತೆಗೆದುಕೊಂಡು, ರೆಂಟಿಗೆ ತೆಗೆದುಕೊಂಡು ನಡೆಸುವಂಥವ್ರು ಇದ್ದಾರೆ. ಪ್ರಿಯರೇ, ವಿಶ್ವಾಸಿಗಳು ಕಡಿಮೆ ಆಗಿದ್ರು ಕಷ್ಟದಲ್ಲಿ ಜೀವಿಸುವಂತ ಸೇವಕರಿದ್ದಾರೆ. ಖಂಡಿತ ನಿಮಗೆ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನೀವು ಮಾಡಿದರೆ. ಎಲ್ಲ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂದರೆ ನೀವು ಏನು ಮಾಡ್ದಂಗಾಯ್ತು? ಮನುಷ್ಯನಿಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು ನೀನು ಯಾರು, ನಿನ್ನ ವ್ಯವಹಾರ ಎಷ್ಟು, ನಿನ್ನ ಸಂಪಾದನೆ, ನಿನ್ನ ವರಮಾನ ಎಷ್ಟು. ಹಾಲೆಲೂಯಾ. ದೇವರ ಹತ್ರ ಎಲ್ಲ ಲೆಕ್ಕ ಕೊಡ್ಬೇಕಲ್ಲ. ಹಾಗಾಗದಂತೆ ಈ ಧರ್ಮ ಕೊಡುವ ವಿಚಾರದಲ್ಲಿ ನಾವು 10 ರೂಪಾಯಿ ಕೊಟ್ಟರು ಸಂತೋಷ. ಅದಕ್ಕೆ ಕೊರಿಂಥ ಪತ್ರಿಕೆ ಹೇಳಿದೆ, ನೀನು ದುಃಖದಿಂದಾಗಿರ್ಲಿ, ಸಂಕಟ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ನೀನು ಹಣ ಹಾಕ್ಬೇಡ. ಅದು ದೇವರ ಆಲಯಕ್ಕೆ ಅದು ಸಲ್ಲುವುದಿಲ್ಲ. ಅಂದ್ರೆ ಅಲ್ಲಿ ದೇವರು ತೆಗೆದುಕೊಳ್ಳೋದಿಲ್ಲ ಅಂತ ಅರ್ಥ. ದುಃಖ ಪಟ್ಕೊಂಡು ಹಾಕಬೇಡ. ನೀನು ಹಾಕೋದನ್ನ ಸಂತೋಷವಾಗಿ ನಿನ್ನ ಇಷ್ಟ, ನಿನಗೆ ದೇವರೇನು ಮಾತನಾಡ್ತಾರೆ ಅದನ್ನ ಹಾಕು ಪ್ರಿಯರೇ. ಯಾರು ಒತ್ತಾಯದಿಂದ ಬಲವಂತವಾಗಿ ಯಾವುದನ್ನು ನಾವು ಮಾಡಬಾರ್ದು. ದೇವರು ವಾಕ್ಯ ಕೊಟ್ಟಿರೋದು, ಪರಲೋಕ ಕೊಟ್ಟಿರೋದು ಉಚಿತವಾಗಿಯೇ. ಅದಕ್ಕೆ ವಾಕ್ಯದಲ್ಲಿ ಉಚಿತವಾಗಿ ನೀವು ಸೇವೆ, ವಾಕ್ಯಗಳೆಲ್ಲ ಉಚಿತವಾಗಿ ಕೊಡಲ್ಪಟ್ಟಿದೆ ನಮಗೆ. ಏನು ಗ್ರಂಥವೊಂದು ನಾವು ಕಾಸು ಕೊಟ್ಟು ತಗೋಬೇಕು ಅಷ್ಟೇ. ಕೆಲವೊಂದು ಜಾಗದಲ್ಲಿ, ಕೆಲವೊಂದು ಆಲಯಗಳಲ್ಲಿ ಅದನ್ನು ಫ್ರೀಯಾಗಿ ಕೊಡ್ಲಿಕ್ಕಿದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಈ ದೇವರು, ಇನ್ನೂ ಕೆಳಗಡೆ ತುಂಬ ವಾಕ್ಯಗಳಿದೆ, ಅದು ತೆಗೆದುಕೊಳ್ಳೋಕ್ಕೆ ಸಮಯ ಜಾಸ್ತಿ ಆಯಿತು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ದೇವರ ಚಿತ್ತವಾದರೆ ನಾಳೆ ಅದು ಮುಂದುವರಿಸೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಹಸ್ತ, ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ ದೇವರೇ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರುಗಳು ತಪ್ಪಿಸ್ಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಭಯಭಕ್ತಿ ತಾಳ್ಮೆಯಿಂದ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ. ಜೀವವುಳ್ಳ ಪರಲೋಕ ತಂದೆ, ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.